ಇದು ನೋಡಿ ಮನೆ ಕಿಚನ್ ಕೆಸರು ಗದ್ದೆ ಆಗಿದೆ. ಇದಕ್ಕೆ ಒಂದು ಸರಿ ಮಾಡಲಿಕ್ಕೆ ಪ್ಲಂಬರನ್ನು ಕರೆದು ಸಾಕಾಯಿತು. ಕೊನೆಗೆ ಈ ಕೆಲಸಕ್ಕೆ ನನ್ನ ಮಗ ಇಳ್ದ. ಅವನು ಹೇಗೆ ಮಾಡ್ತಾನಂತ ತೋರಿಸ್ತಾನೆ. ನಮಸ್ಕಾರ ಸರ್. ಓಕೆನಾ? ಇವತ್ತು ಎಂತ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಇವತ್ತು ಹೊಸತು ನನ್ನ ವೇಷ ಪ್ಲಂಬರ್ನ ಕೆಲಸ ಮಾಡುವಂತ ಕಾರ್ಯಕ್ರಮ ಇದೆ ಇವತ್ತು. ಯಾಕೆ ಪ್ಲಂಬರ್ ಕೆಲಸ ಮಾಡೋದು ನೀನು? ನಮ್ಮ ಬೋಳಿ ಮಗ ಪ್ಲಂಬರ್ ಬರುದಿಲ್ಲ. ಇವತ್ತು ಬರ್ತೇನೆ, ನಾಳೆ ಬರ್ತೇನೆ, ಇಲ್ಲಿ 3 ದಿವಸ ಆಯ್ತು. 3 ದಿವಸವಾ? 3 ದಿವಸ ಜಾಸ್ತಿ ಆಯ್ತು. ಆದ್ರೆ ನಿನ್ನೆ ಮಧ್ಯಾಹ್ನ ಬರ್ತೇನೆ ಅಂತ ಹೇಳಿ ಸಹ ಬಂದಿಲ್ಲ. ಹಾಗೆ 3 ದಿವಸ ಅಲ್ಲ, ಸಾಧಾರಣ 10 ದಿವಸ ಆಯ್ತು ಅನಿಸ್ತದೆ ನಂಗೆ. ಆದ್ರೆ ನನ್ನ ಲೆಕ್ಕದಲ್ಲಿ ಕಮಿಟ್ ಮಾಡಿದ 3 ದಿವಸ ಬಿಸಿ ಇದ್ದೇನೆ, ನಾನು ನಾಳೆ ಬರ್ತೇನೆ ಇವತ್ತು ಬರ್ತೇನೆ ಅಂತ ಹೇಳಿ ಗುರುಪದಲ್ಲಿದ್ದೇನೆ, ಕೈಕಂಬದಲ್ಲಿದ್ದೇನೆ, ಚಂದ್ರದಲ್ಲಿದ್ದೇನೆ, ದುಬೈಲಿದ್ದೇನೆ ಅಂತ ಹೇಳ್ತಾನೆ. ಅದಕ್ಕೆ ನಮ್ಮ ಕೆಲಸ ನಾವೇ ಮಾಡ್ಬೇಕಂತ ನನ್ನ ಅಮ್ಮ ಹೇಳಿಕೊಟ್ಟಿದ್ದಾರೆ. ಬೇರೆಯವರ ಮೇಲೆ ನಾವು ಡಿಪೆಂಡ್ ಆಗಿರಬಾರ್ದು. ಹಾಗೆ ಇವತ್ತಿನ ಪ್ಲಂಬಿಂಗ್ ಕೆಲಸ ನಾವೇ ಮಾಡ್ತೇವೆ. ನೀನ್ ಮಾಡುದಾ? ಓಕೆ. ಇದೆಂತ ಇದು? ಇಲ್ಲಿ ಇದೆಲ್ಲ ತೋಪಲ್ಲಿ ಇಟ್ಟಿದ್ದಾರೆ ಯಾಕೆ? ತೋಪಲ್ಲಿ ನೀರು ಕೆಳಗೆ ಇಕ್ಕತ್ತಲ್ಲ, ಅದಕ್ಕೆ ಕೈ ತೊಳಿಲಿಕ್ಕೆ ಕಷ್ಟ ಆಗಬಾರ್ದು ಅಂತ ತೋಪಲ್ಲಿ ನಾವು ಕೈ ತೊಳಿದು ಮತ್ತೆ ತೋಪನ್ನು ತೆಗೆದು ಕೊಮ್ಮಡಿಗೆ ಬಿಸಾಡು. ಎಂತ ಸಮಸ್ಯೆ ಅಂತ ಆಗುತ್ತಿದೆ? ನೀರು ಬ್ಲಾಕ್ ಆಗ್ತಾ ಉಂಟಾ? ಬ್ಲಾಕ್ ನಮ್ದು ಏನೋ ಪೈಪ್ ಬ್ಲಾಕ್ ಆಗಿ ಅದಕ್ಕೆ ನಾವೀಗ ಹೊಸ ಪೈಪ್ ಹಾಕುವ. ಏನೆಲ್ಲ ತಂದ್ರೆ ಅದಕ್ಕೆ? ಪೈಪ್ ಇದೆ, ಎಲ್ಬೋ ಇದೆ, ಅದಕ್ಕೆ ಕ್ಲೀನ್ ಮಾಡ್ಲಿಕ್ಕೆ, ಹಾಗೆ ಕಟ್ ಮಾಡ್ಲಿಕ್ಕೆ ಬ್ಲೇಡ್, ಮತ್ತೆ 2 ಪೈಪ್ ಅನ್ನು ಜೋಡಿಸಲಿಕ್ಕೆ ಕಪ್ಲಿಂಗ್ ಇದೆ. ಏನಿದೆ? ಕಪ್ಲಿಂಗ್. ಇದೆಲ್ಲ ಎಲ್ಲಿ ಕಲ್ತದ್ದು ನೀನು? ಯೂಟ್ಯೂಬ್ ಅಲ್ಲ? ಅಲ್ಲಪ್ಪ, ನಾವು ಕೆಲಸ ಮಾಡ್ತೇವಲ್ಲ, ನಾವೆಲ್ಲ ರಿಲೇಷನ್ ಇರುವಾಗ ಎಲ್ಲ ಕೆಲಸ ನೋಡ್ಬೇಕಲ್ಲ, ಕರೆಕ್ಟ್ ಮಾಡ್ತಿದ್ದಾರೆ, ಅದೆಲ್ಲ ಗೊತ್ತಿರ್ಬೇಕು. ನೋಡಿ, ಇದು ಮೇಲೆ ಜಾಯಿಂಟ್ ಮಾಡ್ಲಿಕ್ಕೆ ಮತ್ತೆ ಇದೆಲ್ಲ ಸಿಕ್ಕಿಸ್ಲಿಕ್ಕೆ ಗಮ್ಮು ಒಂದು ನಿಮ್ಮ ಬಾಯಿಗೊಂದು ಹಾಕ್ಬೇಕು. ಅದು ಯಾಕೆ ನನ್ನ ಬಾಯಿಗೆ ಗಮ್ ಹಾಕುದು ನೀನು? ಬ್ಯಾಬು ಅಲ್ಲ, ಬ್ಯಾಬು ಮಾಡುದಿಲ್ವಾ? ನಂಗೆ ಕೋಪ ಬಂದ್ರೆ ಮಾತ್ರ. ಓಕೆ. ಸೊ ಈಗ ನಿನ್ ಕೆಲಸ ಸ್ಟಾರ್ಟ್ ಮಾಡ್ತೀಯಾ? ಓಕೆ, ಮಾಡಿ. ತುಂಡು ಮಾಡಿದೆ, ಅದರ ಒಳಗೆ ಸುತ್ತಿಸಿಕೊಂಡು ಈಗ ಗಮ್ಮ ಹಾಕಿಕೊಂಡು ಚಂದ ಮಾಡಿ ಗಮ್ಮ ಹಾಕಿ ಚಂದ ಮಾಡಿ ಅಂಟಬೇಕಲ್ಲ. ಗಮ್ಮ ಹಾಕಿ ಎಷ್ಟೊತ್ತು ಬಿಡ್ಬೇಕದು? ಬಿಡು ಬೇಡಪ್ಪ, ಯಾಕೆ ಬಿಡು. ಆಯ್ತಾನಾ? ಆಯ್ತು. ಈಗ ನಿನ್ನ ಚಾರ್ಜ್ ಎಷ್ಟು? ಗಮ್ಮ ಹಾಕಿದೆ. ಓಕೆ. ಏನೋ ಅದನ್ನೊಂದು ಏನೋ ಉಳಿದಿದೆ. ಗೊತ್ತದೆ. ಓಕೆ. ಈಗ ನಿನ್ನ ಚಾರ್ಜ್ ಎಷ್ಟು? ಪ್ಲಂಬಿಂಗ್ ಕೆಲಸ. ಐಸ್ ಕ್ರೀಮ್ ಯಾವಾಗ ಕೊಟ್ಟಾಗೆ? ಲಾಸ್ಟ್ ಟೈಮ್ ತೆಂಗಿನ ಕೈ ತುರಿಯುವಾಗ ಏನು ಐಸ್ ಕ್ರೀಮ್ ಕೊಟ್ರಿ? ಅದೇ ಐಸ್ ಕ್ರೀಮ್ ಪುನಃ ಕೊಟ್ಟರೆ ಆಯ್ತು. ಓಕೆ, ಸರಿ. ಈಗ ಇಷ್ಟು ಕೆಲಸ ಮಾಡಿದ್ಮೇಲೆ ನಿಮ್ಮದೊಂದು ಅಭಿಪ್ರಾಯ ಹೇಳಿ. ಯಾವಾಗಲೂ ನಮಗೆ ಎಲ್ಲ ಕೆಲಸ ಗೊತ್ತಿರಬೇಕು, ಯಾವ್ದು ಸಹ ಗೊತ್ತಿಲ್ಲ ಅಂತ ಇರಬಾರ್ದು. ಯಾಕಂದ್ರೆ ನಮ್ಗೆ ಸ್ವಲ್ಪ ವಿದ್ಯೆ ಗೊತ್ತಿದ್ದರಿಂದ 500 ರೂಪಾಯಿ ಉಳಿತು. 500 ಮಾತ್ರವಾ? 500 ಮಾತ್ರ, ಅಲ್ಲದೆ ಹಿಂದೆ ಬೀಳುವ ಕೆಲಸ ಉಳಿತು. ಹಾಗೆ ಯಾರಾದ್ರೂ ಬೇರೆ ಪ್ಲಂಬರ್ ಒಳ್ಳೆದಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನನಗೆ ಇದೇ ಒಂದು ಕೆಲಸ ಅಲ್ಲ, ಬೇರೆ ಕೆಲಸ ಉಂಟು. ಪ್ಲಂಬರ್ ಯಾರಾದ್ರೂ ಒಳ್ಳೆ ರಪ್ಪ ಬರೋರು ಇದ್ರೆ ಕಾಲ್ ಮಾಡಿ, ಇಲ್ಲದಿದ್ರೆ ನೀವೇ ಮಾಡಿ. ಓಕೆ, ಧನ್ಯವಾದ. ನೋಡ, ಒಂದು ಕ್ಯೂಟ್ ಸ್ಮೈಲ್ ಕೊಡು. ಥ್ಯಾಂಕ್ ಯು, ಲವ್ ಯು.